ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಇಂದ ಮಾತ್ರನೇ. ಯಾವುದೇ ರೂಲ್ಸ್ ಆಗಲಿ ಅಥವಾ ಅಡ್ವೈಸಸ್ ಆಗಲಿ ಅಥವಾ ನೀವು ಇದನ್ನೇ ಫಾಲೋ ಮಾಡಬೇಕು ಅನ್ನೋದಾಗಲಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರಮ್ ಮೈ ಎಕ್ಸ್ಪೀರಿಯನ್ಸಸ್. ಲೈಫಲ್ಲಿ ನಡೆಯುವಂಥ ಕೆಟ್ಟ ಘಟನೆಗಳು ಅಥವಾ ಕೆಟ್ಟ ಜನ ಅಥವಾ ನಾವು ತೊಗೊಂಡಿರುವಂಥ ರಾಂಗ್ ಡಿಸಿಷನ್ಸ್, ನಾವು ಮಾಡಿರುವಂಥ ತಪ್ಪುಗಳು, ಇವೆಲ್ಲನೂ ಲೈಫಲ್ಲಿ ಬರೋದು ನಮಗೆ ಅಂತ ಕೆಲವೊಂದು ಪಾಠನ ಕಲಿಸೋದಕ್ಕೆ. ಯಾವುದೇ ಬುಕ್ಸಲ್ಲಿ ಇದು ಅವೈಲೇಬಲ್ ಇರೋದಿಲ್ಲ, ಜಸ್ಟ್ ಥ್ರೂ ಆರ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಇದೆಲ್ಲ ಬರುತ್ತೆ ಅನ್ನೋದು ಜಸ್ಟ್ ಟು ಶೇಪನ್ ಯು ಅಪ್, ಅಂದರೆ ನಮ್ಮ ಲೈಫಲ್ಲಿ ನಮ್ಮನ್ನು ಒಳ್ಳೆ ಸ್ಥಾನಕ್ಕೆ, ಒಳ್ಳೆ ಗ್ರೋತ್ಗೋಸ್ಕರನೇ ಇವೆಲ್ಲನೂ ಆಗುವಂಥದ್ದು. ನನ್ನ ಲೈಫಲ್ಲಿ ಎಷ್ಟು ವರ್ಷಗಳಾಗಿರುವಂಥ ಈ ಕೆಲವೊಂದು ಬದಲಾವಣೆಗಳನ್ನ ನನ್ನಲ್ಲಿ ನಾನು ತಂದ್ಕೊಂಡಿದ್ದೀನಿ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೇಳಿಸ್ಕೊಳ್ತಾ ಇರೋ ಯಾರೋ ಒಬ್ಬರಿಗೆ ಯೂಸ್ಫುಲ್ ಆಗ್ಬೋದು ಅನ್ನೋದು ನನ್ನ ಉದ್ದೇಶ. ಆಲ್ವೇಸ್ ಲರ್ನ್ ಟು ಸೇ ನೋ. ಇದು ನಾನು ಕಲ್ತಿರೋಂತಹ ಮೊದಲನೇ ಲೈಫ್ ಲೆಸನ್ ಆ್ಯಂಡ್ ಮೋಸ್ಟ್ಲಿ ಎಲ್ಲರೂ ಕಲಿಬೇಕಾಗಿರುವಂಥದ್ದು. ಹಾಗಂತ ಪ್ರತಿಯೊಂದು ಇವೆಂಟ್ಗೂ ಅಥವಾ ಪ್ರತಿಯೊಂದು ಸಿಚುವೇಶನ್ಗೂ ಪ್ರತಿಯೊಬ್ಬ ಪರ್ಸನ್ಗೂ ನೋ ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಈ ಥರ ನೋ ಹೇಳಿದ್ದೀರಾ ಅಂತಂದರೆ ನೀವು ರೂಡ್ ಪರ್ಸನ್ ಅಂತಂದರೆ ನೋ, ನೀವು ಬೆಟರ್ ಕ್ಲಾರಿಟಿ ಇಟ್ಕೊಂಡಿದ್ದೀರಾ ಲೈಫಲ್ಲಿ ಅನ್ನೋದಾಗಿರುತ್ತೆ. ಅವ್ರು ಬೇಜಾರು ಮಾಡ್ಕೊತಾರೆ, ಇವ್ರು ಬೇಜಾರು ಮಾಡ್ಕೊತಾರೆ, ಅಥವಾ ಈ ಇಬ್ಬರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಬದಲಾಗ್ಬಿಡುತ್ತೆ, ಅಥವಾ ಅವ್ರು ನಮ್ಮನ್ನು ಮುಂದಕ್ಕೆ ಕನ್ಸಿಡರೇ ಮಾಡೋದಿಲ್ಲ ಅನ್ನೋವಂಥ ಫಿಯರಲ್ಲಿ ನಾವು ನಮ್ಮನ್ನು ಅನ್ಕಂಫರ್ಟಬಲ್ ಮಾಡಿಕೊಂಡು ಅವ್ರಿಗೆ ಎಸ್ ಹೇಳಿದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಇನ್ ಅ ಲಾಂಗ್ ವೇ. ಅದು ತುಂಬಾ ತಪ್ಪು ನನ್ನ ಪ್ರಕಾರ. ಅ ಪೀಸ್ಫುಲ್ ನೋ ಈಸ್ ಬೆಟರ್ ದ್ಯಾನ್ ಅ ಫ್ರಸ್ಟ್ರೇಟೆಡ್ ಎಸ್. ನಮ್ಮ ಗಟ್ ಫೀಲಿಂಗ್ ಒಂದು ಹೇಳ್ತಾ ಇರುತ್ತೆ, ಬಟ್ ಅದನ್ನು ನಾವು ಪಕ್ಕಕ್ಕೆ ಇಟ್ಟು ಅದನ್ನು ಇಗ್ನೋರ್ ಮಾಡಿ ನಾವು ಎಸ್ ಅಂತ ಒಪ್ಕೊಂಡು ಫ್ರಸ್ಟ್ರೇಟೆಡ್ ಆಗಿ ಅನ್ಕಂಫರ್ಟಬಲ್ ಆಗಿ ಮನಸ್ಸಲ್ಲೇ ಒಂದು ಹಿಂಸೆ ಪಡೋದ್ರ ಬದಲು ನೋ ಅಂತ ಹೇಳಿ ಮನಸ್ಸಲ್ಲೇ ನಾವು ಪೀಸ್ಫುಲ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಇನಿಷಿಯಲಿ ಇದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಜನರು ದೇ ಸ್ಟಾರ್ಟ್ ಲೇಬಲಿಂಗ್ ಯು, ಅಂದರೆ ನೀವು ಬದಲಾಗ್ಬಿಟ್ಟಿದ್ದೀರಾ, ಓಕೆ ನೀವು ಇಷ್ಟು ಬೇಗ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ, ರೂಡ್ ಅಂತ ಅನಿಸ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ಬಟ್ ಇಟ್ ಈಸ್ ಫಾರ್ ಯೋರ್ ಓನ್ ಪೀಸ್. ನಿಮಗೆ ಅನಿಸಿದೆ ಅಂತಂದರೆ ದಯವಿಟ್ಟು ನೋ ಅಂತೇಳಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಖಂಡಿತವಾಗ್ಲೂ ಅರ್ಥ ಮಾಡ್ಕೊತಾರೆ. ಆ್ಯಂಡ್ ಆ ಥರ ಜನ ಸುತ್ತಮುತ್ತ ಇರೋದು ಬೆಟರ್. ಆಕ್ಸೆಪ್ಟ್ ಯೋರ್ ಪಾಸ್ಟ್. ನಡೆದಿರುವಂತಹ ಘಟನೆಗಳು ಅಥವಾ ನಾವು ಅವತ್ತು ತೊಗೊಂಡಿರುವಂಥ ನಿರ್ಧಾರಗಳು, ಅವತ್ತು ನಾವು ಮಾತಾಡಿರುವಂಥ ಮಾತುಗಳು, ಆಗಿರುವಂಥ ಸಿಚುವೇಶನ್ಸಲ್ಲಿ ರಿಯಾಕ್ಟ್ ಮಾಡಿರುವಂಥ ರಿಯಾಕ್ಷನ್ಸ್, ಇದು ಯಾವುದೂ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಓವರ್, ಪಾಸ್ಟ್ ಇಸ್ ಪಾಸ್ಟ್. ಬಟ್ ಇದನ್ನು ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗೋದು ಹೇಳೋದಕ್ಕೆ ತುಂಬಾ ಸುಲಭ, ಬಟ್ ತುಂಬ ಜನಕ್ಕೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಆ್ಯಂಡ್ ಇಟ್ಸ್ ಓಕೆ. ಈಗಲೂ ಅಷ್ಟೇ ಕೆಲವೊಂದು ನಾನು ತೊಗೊಂಡಿರುವಂಥ ಡೆಸಿಷನ್ಸ್ನ ನಾನು ಮತ್ತೆ ರೀಥಿಂಕ್ ಮಾಡಿ ಓವರ್ ಥಿಂಕ್ ಮಾಡ್ತಾ ಇರ್ತೀನಿ. ಬಟ್ ವಿ ನೀಡ್ ಟು ಆಕ್ಸೆಪ್ಟ್ ದ ರಿಯಾಲಿಟಿ. ಏನೇ ನಡೆದಿದ್ರೂ ಇಟ್ಸ್ ಡನ್. ಮುಂದೆ ನಡೆಯೋದನ್ನು ನಮ್ಮ ಕೈಯಲ್ಲಿ ಆದಷ್ಟು ನಾವು ಬದಲಾಯಿಸ್ಕೋಬೋದು ಆ್ಯಂಡ್ ಈಗಿರೋ ಪ್ರೆಸೆಂಟ್ನ ಕಂಪ್ಲೀಟಾಗಿ ಜೀವಿಸ್ಬೋದು. ಸೊ ಆದಷ್ಟು ಆಕ್ಸೆಪ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈವನ್ ಐ ಆಮ್ ಟ್ರೈಯಿಂಗ್ ದ ಸೇಮ್. ಆ್ಯಂಡ್ ಆಕ್ಸೆಪ್ಟಿಂಗ್ ಯೋರ್ ಪಾಸ್ಟ್ ಅಂತಂದರೆ ಲೈಕಿಂಗ್ ಯೋರ್ ಪಾಸ್ಟ್ ಅಲ್ಲ. ನಡೆದಿರುವಂಥ ಯಾವುದೇ ಸಿಚುವೇಶನ್ಸ್ನೂ ನೀವು ಇಷ್ಟಪಟ್ಟು ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅಲ್ಲ. ಆಕ್ಸೆಪ್ಟಿಂಗ್ ಅಂತಂದರೆ ನಡೆದಿರೋದು ನಡೆದಿದೆ, ಅದು ನನಗೆ ಇಷ್ಟೋ ಅಷ್ಟೋ ನೋವನ್ನ ಕೊಟ್ಟಿದೆ, ಇಟ್ಸ್ ಡನ್. ಬಟ್ ಅದೇ ಸಿಚುವೇಶನ್ ನನ್ನನ್ನು ರೀಬಿಲ್ಡ್ ಮಾಡಿದೆ, ನನಗೆ ಸ್ಟ್ರೆಂತ್ ಕೊಟ್ಟಿದೆ, ನನ್ನಲ್ಲಿರುವಂಥ ಹೊಸ ಪೊಟೆನ್ಷಿಯಲ್ನ ನನ್ನಲ್ಲಿ ಹೊರಗಡೆ ತರುವಂಥ ಪ್ರಯತ್ನ ಮಾಡಿದೆ ಅಂತ ಕನ್ಸಿಡರ್ ಮಾಡಿ ಆ ಸ್ಟ್ರೆಂತ್ನ ತೊಗೊಂಡು ಮುಂದಕ್ಕೆ ಹೋಗೋದಾಗಿರುತ್ತೆ. ನೆಕ್ಸ್ಟ್ ಅಪ್, ಏನೇ ಆದ್ರೂ ಯು ಕೆನಾಟ್ ಚೇಂಜ್ ಸರ್ಟನ್ ಪೀಪಲ್ ಆ್ಯಂಡ್ ದಿಸ್ ವಾಸ್ ರಿಯಲಿ ಹಾರ್ಡ್ ಆ್ಯಂಡ್ ಇಸ್ ಸ್ಟಿಲ್ ಹಾರ್ಡ್. ಹೌದು, ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ, ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ, ಅಥವಾ 100 ಸಾರಿ ಎಕ್ಸ್ಪ್ಲೇನ್ ಮಾಡಿ ಅವ್ರು ನಮ್ಮನ್ನು ಅರ್ಥ ಮಾಡಿಕೊಂಡು ಬದಲಾಗ್ತಾರೆ ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ ಅದು ಫೂಲಿಶ್ನೆಸ್. ಕೆಲವೊಬ್ಬರು ಬೆಳೆದು ಬಂದಿರುವಂಥ ರೀತಿ ಅಥವಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗಾಗಿರುವಂಥ ಟ್ರಾಮಾ, ಅವ್ರು ಬಿಲ್ಡ್ ಮಾಡ್ಕೊಂಡಿರುವಂಥ ಒಪಿನಿಯನ್ಸ್, ಅವರು ತಲೆಯಲ್ಲಿ ಇಟ್ಕೊಂಡಿರುವಂಥ ಕೆಲವೊಂದು ವಿಷಯಗಳನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಬದಲಾಯಿಸ್ತಾ ನೀವು ಪ್ರಯತ್ನ ಪಡೋದು, ನಿಮ್ಮ ಟೈಮ್ ಎನರ್ಜಿ ಎಲ್ಲನೂ ವೇಸ್ಟ್. ಇಲ್ಲ ಬದಲಾಗದೇ ಇಲ್ಲ ಅಂತನೋರಿಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಫೋರ್ಸ್ ಮಾಡಿ ಅದನ್ನು ಬದಲಾಯಿಸ್ಕೊಳ್ಳೋದು ಲಾಂಗ್ ವೇ ಅಥವಾ ತುಂಬ ದಿನಗಳ ಕಾಲ ಉಳಿಯೋದಿಲ್ಲ. ಸೊ ಇಟ್ಸ್ ಓಕೆ, ಯು ಕೆನಾಟ್ ಚೇಂಜ್ ಪೀಪಲ್. ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ. ಅವ್ರು ಚೇಂಜ್ ಆಗಲ್ಲ ಅನ್ನೋದು ನಿಮ್ಮ ಥಾಟ್ ಪ್ರಾಸೆಸ್ಸಿಂದ ತೆಗೆದು ಹೊರಗಡೆ ಹಾಕಿ ನೀವು ನಿಮ್ಮನ್ನು ಬದಲಾಯಿಸ್ಕೊಂಡು ಜಸ್ಟ್ ಲಿವ್ ಲೈಫ್ ಪೀಸ್ಫುಲಿ.
ಆನ್ ದ್ಯಾಟ್ ನೋಟ್ ಇವ್ರು ಚೇಂಜೇ ಆಗೋದಿಲ್ಲ ಅಂತ ಬೇಗ ಗಿವ್ ಅಪ್ ಮಾಡಿಬಿಡೋದಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಡೈಲಿ ಹ್ಯಾಬಿಟ್ಸ್ ಏನಿರುತ್ತಲ್ಲ ಟು ಬಿಲ್ಡ್ ಅ ಪ್ರಾಪರ್ ರಿಲೇಷನ್ಶಿಪ್, ಅದರಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದಾಗ ಅಪ್ರಿಷಿಯೇಟ್ ಮಾಡಿ. ಬಟ್ ಕ್ಯಾರೆಕ್ಟರಲ್ಲಿ ಬದಲಾವಣೆ ತರಬೇಕು ಅನ್ನೋದು ಮೂರ್ಖತನ, ಅದು ಇನ್ಬಿಲ್ಟ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಹೈಲಿ ಇಂಪಾಸಿಬಲ್ ನನ್ನ ಪ್ರಕಾರ. ಸೊ ಹ್ಯಾಬಿಟ್ಸಲ್ಲಿ ಅಥವಾ ಸಣ್ಣ ಪುಟ್ಟ ಡೈಲಿ ರೊಟೀನಲ್ಲಿ ಬದಲಾವಣೆಗಳನ್ನ ತರೋದ್ರಲ್ಲಿ ಪ್ರಯತ್ನ ಪಡ್ತೀರಿ ಅಂತಂದಾಗ ಅಪ್ರಿಷಿಯೇಟೆಡ್ ಆ್ಯಂಡ್ ಡು ನಾಟ್ ಗಿವ್ ಇಟ್ ಅಪ್ ಆ್ಯಸ್ ವೆಲ್. ಆ್ಯಂಡ್ ಕಮಿಂಗ್ ಅಪ್ ಟು ದ ವ್ಲಾಗ್, ನಾನು ವೀಡಿಯೋದಲ್ಲಿ ತೋರಿಸ್ತಿರೋವಂಥ ಯಾವುದೇ ರೆಸಿಪೀಸ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಿಕಾಸ್ ಎಲ್ಲನೂ ವೆರಿ ಸಿಂಪಲ್ ಆ್ಯಂಡ್ ಈಸಿ ಮನೇಲಿ ಮಾಡುವಂಥ ರೆಸಿಪೀಸ್, ಪ್ರತಿಯೊಬ್ಬರ ಮನೇಲೂ ಮಾಡುವಂಥದ್ದು. ಇವತ್ತು ಸ್ಯಾಟರ್ಡೆ ಆಗಿತ್ತು, ದಿನ ನಿಧಾನಕ್ಕೆ ಶುರುವಾಯಿತು. ಸೊ ಫಸ್ಟಾಗಿ ನನ್ನ ಗಿಡಗಳಿಗೆ ನೀರು ಹಾಕ್ತೀನಿ ಆ್ಯಸ್ ಯೂಶ್ವಲ್, ನಿಮಗೆ ಗೊತ್ತಿರೋ ಹಾಗೆ. ಈಗ ಸಮ್ಮರ್ಸ್ ಇರೋದ್ರಿಂದ ವಾರಕ್ಕೆ 2 ಸರಿ ನೋಡ್ಕೊಳ್ತಾ ಸಾಯಿಲ್ ಟೆಸ್ಟ್ ಮಾಡಿ ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಮನೇಲಿರೋ ಕಾರಣಕ್ಕೆ ಬೇಗ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡನ್ನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ನಾನು ವೆಜಿಟೇಬಲ್ಸ್ ಎಲ್ಲ ಬಳಸ್ಕೊಂಡು ಉಪ್ಪನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಮನೇಲಿರೋದ್ರಿಂದ ಬಿಸಿಯಾಗಿ ತಿನ್ಬೋದು ಅನ್ನೋದು. ಆ್ಯಂಡ್ ಉಪ್ಮಾ ಜೊತೆ ಯೂಶಲಾಗಿ ನಾನು ಕರ್ಡ್ನ ಪ್ರಿಫರ್ ಮಾಡ್ತೀನಿ. ನೀವೇನೇನೋ ಪ್ರಿಫರ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಪಲ್ಯನ ಪ್ರಿಪೇರ್ ಮಾಡಿಕೊಂಡು ಇಲ್ಲ ನುಗ್ಗೆಕಾಯಿನ ಬಳಸ್ಕೊಂಡು ನಾನು ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಸಿಪೀಸ್ ವೆರಿ ಸಿಂಪಲ್, ವೆರಿ ಈಸಿ. ವಿಡಿಯೋ ನೋಡ್ತಾನೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲನೂ ಬೆಳಗ್ಗೆನೇ ಪ್ರಿಪೇರ್ ಮಾಡಿಟ್ರೆ ಇನ್ನು ಮಿಕ್ಕಿದ್ದಂಥ ಉಳಿದಿರುವಂಥ ಆರ್ಸ್, ದಿನದಲ್ಲಿ ಏನಿರ್ತಲ್ಲ ಗಂಟೆಗಳು, ಆಗ ನಾನು ನನಗೆ ಅಂತ ಸಮಯನ ಕಳಿಬೋದು ಅನ್ನೋದು. ಯೂಶ್ವಲಾಗೆ ನಾನು ಎವ್ರಿ ಹಾಲಿಡೇಲಿ ಇದೇ ಥರ ಮಾಡ್ತೀನಿ. ಸಂಡೇಸ್ ಮಾತ್ರ ನಾನು ಏನೂ ಪ್ರಿಪೇರ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಅಮ್ಮನ ಮನೆಯಿಂದ ಪಾರ್ಸಲ್ ಬರುತ್ತೆ. ನೆಕ್ಸ್ಟ್ ಕಲ್ತಿರುವಂಥದ್ದು, ಆಲ್ವೇಸ್ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಲೈಫ್ ಇಸ್ ವೆರಿ ಶಾರ್ಟ್, ಸ್ವಲ್ಪನೇ ಸಮಯ ಅಂತಿರೋದು. ಯಾವುದೇ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೆಸೆಸರಿ ಥಿಂಗ್ಸಲ್ಲಿ. ಎಷ್ಟು ಟೈಮ್ ಇರುತ್ತೋ ಅದರಲ್ಲಿ ಯಾವುದೋ ಒಂದು ಸ್ಕಿಲ್ನ ಅಥವಾ ನಿಮ್ಮ ಹೆಲ್ತ್ನ ಪ್ರಯಾರಿಟೈಸ್ ಮಾಡೋದು, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ. ಬಿಕಾಸ್ ಅದು ಒಂದು ಬಿಗ್ ಅಸೆಟ್, ಒಂದು ಆಸ್ತಿ ಥರ ನಿಮಗೆ. ಅದನ್ನು ನಿಮ್ಮಿಂದ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲೇ ಅದು ಸಾಕಷ್ಟು ಬದಲಾವಣೆಗಳನ್ನ ತಂದ್ಕೊಳ್ಳುತ್ತೆ. ಕಾನ್ಫಿಡೆಂಟ್ ಆಗ್ತೀರಾ, ಅಪ್ಡೇಟೆಡ್ ಆಗಿರ್ತೀರಾ ಆ್ಯಂಡ್ ತುಂಬ ನಾಲೆಡ್ಜ್ನ ಬಿಲ್ಡ್ ಮಾಡ್ತೀರಾ. ಸೊ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ನೀವು ಯಾವಾಗಲೂ ಇನ್ವೆಸ್ಟ್ ಮಾಡಿ. ಹೊಸ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳಿ, ಅಥವಾ ಗಾರ್ಡ್ನಿಂಗ್ನ ಕಲ್ತ್ಕೊಳ್ಳಿ, ಕುಕ್ಕಿಂಗ್ನ ಡಿಫ್ರೆಂಟ್ ಕ್ಯುಸೈನ್ಸ್ನ ಕಲ್ತ್ಕೊಳ್ಳಿ. ನಿಮಗೆ ಏನೇ ಕಲಿಬೇಕು ಅನ್ನೋದಿತ್ತು ಅಥವಾ ಯಾವುದೋ ಒಂದು ಫಿಯರ್ ಇತ್ತು, ಅದನ್ನು ಓವರ್ಕಮ್ ಮಾಡಬೇಕು, ಅದನ್ನು ಕಲಿಬೇಕು ಅಂತಿದ್ರೆ ಡೂ ಇಟ್ ರೈಟ್ ಅವೇ. ಕಲಿಬೇಕು ಅಂತ ಅಂದಾಗ ಸರ್ಟನ್ ಏಜ್ ಅಂತ ಖಂಡಿತವಾಗ್ಲೂ ಇಲ್ಲ, ನಿಮಗೆ ಆಸಕ್ತಿ ಇರಬೇಕು ಅಷ್ಟೇ. ಆ್ಯಂಡ್ ರಿಸೋರ್ಸಸ್ ಅಂತ ಬಂದಾಗ ಟೆಕ್ನಾಲಜಿ ಈಸ್ ವೇ ಹೈಡ್. ಎಲ್ಲ ಸೋರ್ಸಸ್ ಅವೈಲೇಬಲ್ ಇರುತ್ತೆ, ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಸೊ ಬಳಸ್ಕೊಳ್ಳಿ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕಿಲ್ನ ಬಿಲ್ಡ್ ಮಾಡಿ. ನಾನಂತೂ ಸಾಕಷ್ಟು ಟೈಮ್ನ ವೇಸ್ಟ್ ಮಾಡಿದ್ದೆ. ಆ್ಯಂಡ್ ನನಗೆ ಇದನ್ನು ರಿಮೈಂಡರ್ ಕೊಡೋದು ನನ್ನ ತಾಯಿ. ಆಲ್ವೇಸ್ ನನಗೆ ಯಾವುದೋ ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನನಗೆ ಗೊತ್ತಿಲ್ಲದಂಗೆ ಕ್ಲಾಸಸ್ಸಲ್ಲೆಲ್ಲ ನನ್ನನ್ನು ಎನ್ರೋಲ್ ಮಾಡ್ತಾರೆ. ಸೊ ಶೀ ಈಸ್ ಅ ಕಾನ್ಸ್ಟೆಂಟ್ ರಿಮೈಂಡರ್. ಇದೇ ಥರ ಯಾರೋ ಒಬ್ರು ಇರಬೇಕು ಅಂತ ಇಲ್ಲ, ನೀವು ನಿಮಗೆ ರಿಮೈಂಡರ್ ಕೊಡ್ತಾ, ನೀವು ನಿಮ್ಮ ಸ್ಕಿಲ್ಸ್ನ ಬಿಲ್ಡ್ ಮಾಡ್ತಾ, ಮುಂದೆ ಯಾವುದೋ ಒಂದು ದಿನ ಯು ವಿಲ್ ಥ್ಯಾಂಕ್ ಯೋರ್ ಸೆಲ್ಫ್ ಡೆಫಿನೆಟ್ಲಿ. ಸೊ ಆಲ್ವೇಸ್ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಅಡುಗೆ ಮಾಡಿದ್ದಾಯಿತು, ರಿಫ್ರೆಶ್ ಆಗಿದ್ದಾಯಿತು, ಲಂಚ್ ಕೂಡ ಆಯಿತು. ಇನ್ನೇನು ಮಂತ್ ಎಂಡ್ ಬಂತಲ್ಲ, ನನ್ನ ಈ ವಿಷನ್ ಬುಕ್ ಏನಿದೆ ಅದನ್ನು ಒಂದ್ಸಾರಿ ಗ್ಲಾನ್ಸ್ ಮಾಡಿ, ಈ ತಿಂಗಳಲ್ಲಿ ನಾನು ಏನೇನು ಅಚೀವ್ಮೆಂಟ್ ಮಾಡಿದ್ದೀನಿ ಅಥವಾ ಮೈಲ್ ಸ್ಟೋನ್ಸ್ ನಂದೇ ಅಂತ ಇರುತ್ತಲ್ಲ, ಅದನ್ನೇನೇನು ಅಚೀವ್ ಮಾಡಿದ್ದೀನಿ, ಎಲ್ಲೆಲ್ಲಿ ಫೇಲ್ ಆಗಿದ್ದೀನಿ ಅಂತ ಎಲ್ಲನೂ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ತಾ ನೆಕ್ಸ್ಟ್ ಮಂತ್ಗೆ ಒಂದು ಸ್ವಲ್ಪ ಪ್ರಿಪರೇಷನ್ಸ್ನ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಟು ದಿಸ್ ನನ್ನ ಬಜೆಟ್ ಏನಿರುತ್ತಲ್ಲ, ಅಂದರೆ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನಿರುತ್ತೆ ಅದನ್ನು ಕೂಡ ಟ್ರ್ಯಾಕ್ ಮಾಡ್ತೀನಿ. ಖರ್ಚು ಮಾಡಿರೋವಂಥ 1 ರೂಪಿ ಕೂಡ ನಾನು ಲೆಕ್ಕ ಇಟ್ಟು ಎಲ್ಲಿ ವೇಸ್ಟ್ ಆಗಿದೆ ಅಥವಾ ಎಲ್ಲಿ ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದೀನಿ ಅಂತ ಎಲ್ಲನೂ ಸೆಲ್ಫ್ ಅಸೆಸ್ಮೆಂಟ್ನ ಮಾಡ್ಕೊತೀನಿ. ದಿಸ್ ಸ್ಟೆಪ್ ಇಸ್ ರಿಯಲಿ ವೆರಿ ಗುಡ್. ಮಾಡಿಲ್ಲ ಅಂತಂದರೆ ಒಂದು ಸಾರಿ ಟ್ರೈ ಮಾಡಿ. ಯಾವುದೇ ಆಗಿರಲಿ, ನೀವು ಕೆಲಸಕ್ಕೆ ಹೋಗೋ ಅಚೀವ್ಮೆಂಟ್ಸ್ ಅಂತಲ್ಲ, ಮನೆಯಲ್ಲೇ ಆಗಿರಲಿ. ಓಕೆ, ಈ ತಿಂಗಳಲ್ಲಿ ನಾನು 10,000 ಸ್ಟೆಪ್ಸ್ನ ಎವ್ರಿ ಡೇ ಫಾಲೋ ಮಾಡಿದ್ದೀನಿ, ಅಥವಾ ಹೆಲ್ದಿ ಫುಡ್ನ ತಿಂದಿದ್ದೀನಿ. ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ನೀವು ಏನು ಅಂದ್ಕೊಂಡಿದ್ದೀರ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಆಗ ಮುಂದೆ ನೀವು ಡಿಮೋಟಿವೇಟ್ ಆದಾಗ ಈ ಬುಕ್ನ ತೆಗೆದು ನೋಡಿದ್ರೆ ಯು ವಿಲ್ ಬಿ ಮೋಟಿವೇಟಿಂಗ್ ಯೋರ್ ಸೆಲ್ಫ್. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಯಾವ್ದು ಶೂಟ್ ಮಾಡಬೇಕು ಅದನ್ನು ಕೂಡ ಸಣ್ಣದಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲ್ತಿರೋ ಅಂಥದ್ದು, ಸ್ಪೀಕ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್. ನಮ್ಮ ಸಿಚುವೇಶನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು
ಖಂಡಿತವಾಗ್ಲೂ ಫೂಲಿಶ್ನೆಸ್. ಅವ್ರ ಅರ್ಥ ಆಗುತ್ತೆ ಅನ್ನೋದು ಕೂಡ ಫೂಲಿಶ್ನೆಸ್. ಸೈಲೆಂಟಾಗಿದ್ದು ಅವ್ರಿಗೆ ಹರ್ಟ್ ಆಗುತ್ತೆ ಏನೋ ಒಂದು ಮಾತಾಡಿದ್ರೆ ಅಂತ ಅಂದ್ಕೊಂಡ್ರೇನು ಫೂಲಿಶ್ನೆಸ್. ಹರ್ಟ್ ಆಗ್ತಿದೆ ಅಂತ ಅಂದಾಗ ಬಾಯಿ ಬಿಟ್ಟು ಹೇಳಿ. ಮ್ಯಾಟರ್ ಆಗುತ್ತೆ ಕೆಲವೊಂದು ವಿಷಯಗಳು ಅಂತಂದಾಗ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಏನೋ ಒಂದು ಒಪಿನಿಯನ್ ಹೇಳಬೇಕು, ಇದು ತಪ್ಪಂತಿದೆ ಅಥವಾ ನಂದು ಮಾತು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಅಂತಿದ್ರೆ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸ್ಪೀಕ್ ಫಾರ್ ಯೋರ್ ಸೆಲ್ಫ್. ಅವ್ರು ಅರ್ಥ ಮಾಡ್ಕೊತಾರೆ, ಗೊತ್ತಿಲ್ದಂಗೆ ಹೇಳದೇ ಇರೋಂಗೆ ಅವ್ರು ಅರ್ಥ ಮಾಡ್ಕೊತಾರೆ. ಒಂದಲ್ಲ ಒಂದು ದಿನ ಒಂದು ಟೈಮ್ ಬರುತ್ತೆ ಅಂತೆಲ್ಲ ನೀವು ಕಾಯ್ಕೊಂಡಿದ್ರೆ ಇಟ್ ವಿಲ್ ನೆವರ್ ಎವರ್ ಹ್ಯಾಪನ್. ಸೊ ಅನಿಸಿದ್ದನ್ನು ಬಾಯಿ ಬಿಟ್ಟು ಹೇಳಿ. ಪೊಲೈಟಾಗೆ ಸಿಚುವೇಶನ್ನ ನೋಡಿಕೊಂಡು ನಿಧಾನಕ್ಕೆ ಹೇಳಿ. ರೂಡಾಗೆ ಕಿರ್ಚಾಡಬೇಕು, ಮಾತಾಡಬೇಕು ಅಂತ ಅಲ್ಲ. ಸೊ ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್, ಸ್ಪೀಕ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ಇನ್ನೊಬ್ಬರು ಮಾಡ್ತಾರೆ, ಅಮ್ಮ ಮಾಡ್ತಾರೆ, ಅಪ್ಪ ಮಾಡ್ತಾರೆ, ಅಣ್ಣ ಮಾಡ್ತಾರೆ, ಅಥವಾ ಹಸ್ಬೆಂಡ್ ನನಗೋಸ್ಕರ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಯಾರಿಗೂ ಅರ್ಥ ಮಾಡುವಷ್ಟು, ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೂ ಆ ಶೂಸಲ್ಲಿ ಇರೋದಿಲ್ಲ. ಅಂದರೆ ಅವ್ರು ಆ ಸಿಚುವೇಷನಲ್ಲಿ ಇರೋದಿಲ್ಲ. ಸೊ ಆದಷ್ಟು ನಿಮ್ಗೆ ಅನ್ಸೋದನ್ನು ಹೇಳಿ. ಹೇಳಿದಾಗಲೇ ಇನ್ನೊಂದು ವ್ಯಕ್ತಿ ಕೂಡ ಅರ್ಥ ಮಾಡಿಕೊಂಡು ಆಗ ಯಾವುದೋ ಒಂದು ರೀತಿಯಾದಂಥ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದ್ರಲ್ಲಿ ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಸೊ ಕಮ್ಯುನಿಕೇಟ್ ವೆಲ್, ಸ್ಪೀಕ್ ಅಪ್ ಫಾರ್ ಯೋರ್ ಸೆಲ್ಫ್. ಈಗ ಒಂದು ಸಣ್ಣ ಬ್ರೇಕ್, ಸ್ಮಾಲ್ ಡೈವರ್ಷನ್. ವ್ಲಾಗಲ್ಲಿ ಏನು ನಡೀತಿದೆ ಅಂತ ನೋಡೋಣವಾ. ಅಮ್ಮ ನನಗೆ ಅಂತ ಕೆಲವೊಂದು ಸ್ಯಾರೀಸ್ನ ಕೊಟ್ಟು ಕಳಿಸಿದ್ರು. ಈ ಬಾಂಧನಿ ಅನ್ನೋದು ಇಟ್ಸ್ ಬ್ಯಾಕ್ ಟು ಟ್ರೆಂಡ್. ಆಗ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ಇನ್ ಟ್ರೆಂಡ್. ಆಗ ನನ್ನ ಹತ್ರ ಡ್ರೆಸ್ಸಸ್ ಎಲ್ಲ ಅವೈಲೇಬಲ್ ಇತ್ತು. ಈಗ ವಾಪಸ್ ಟ್ರೆಂಡಲ್ಲಿದೆ ಅಂತ ಅಮ್ಮ ಪುಣೆ ಅಥವಾ ಶಿರಡಿಗೆ ಹೋದಾಗ ಪರ್ಚೇಸ್ ಮಾಡ್ಕೊಂಡು ಬಂದು ನನಗೆ ಅಂತ ಈ ಸ್ಯಾರೀಸ್ನೆಲ್ಲ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ನೀಟಾಗಿ ಚೆಕ್ ಮಾಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಪ್, ಮೈಂಡ್ಸೆಟ್ ಆ್ಯಂಡ್ ಲರ್ನಿಂಗ್ ಟು ಬಿ ಡೆಫ್. ಒಂದು ಸಣ್ಣ ಕತೆ ಹೇಳ್ತೀನಿ. ಹೀಗೆ ಕಪ್ಪೆಗಳೆಲ್ಲ ಹೋಗಬೇಕಾದ್ರೆ 2 ಕಪ್ಪೆಗಳು ಬಾವಿಯಲ್ಲಿ ಬೀಳುತ್ತೆ. ಬಾವಿ ತುಂಬ ಆಳವಾಗಿರುತ್ತೆ. ಹೊರಗಡೆ ಇರುವಂಥ ಕಪ್ಪೆಗಳೆಲ್ಲನೂ ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಬಾವಿ ತುಂಬ ಆಳದಲ್ಲಿ ಇದೆ, ಪ್ರಯತ್ನ ಪಟ್ಟು ಪ್ರಯೋಜನ ಇಲ್ಲ ಅಂತ ತುಂಬಾ ಡಿಮೋಟಿವೇಟ್ ಮಾಡ್ತಾರೆ. ಇರುವಂಥ 2 ಕಪ್ಪೆಗಳಲ್ಲಿ ಒಂದು ಕಪ್ಪೆ ಅಂತೂ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾನೆ ಇರುತ್ತೆ. ಬಟ್ ಇನ್ನೊಂದು ಕಪ್ಪೆ ಇದನ್ನೆಲ್ಲ ಕೇಳಿಸ್ಕೊಂಡು ಡಿಮೋಟಿವೇಟ್ ಆಗಿ ಪ್ರಯತ್ನ ಪಡೋದನ್ನು ನಿಲ್ಲಿಸೇ ಬಿಡುತ್ತೆ. ಈ ಪ್ರಯತ್ನ ಪಡ್ತಿರುವಂಥ ಕಪ್ಪೆ ಹಾಗೋ ಹೀಗೋ ಮಾಡಿ ಬಾವಿಯಿಂದ ಹೊರಗಡೆ ಬರುತ್ತೆ. ಕಾರಣ ಎಲ್ಲ, ಆ ಕಪ್ಪೆಗೆ ಕಿವಿನೇ ಕೇಳಿಸೋದಿಲ್ಲ. ಇದೇ ಥರನೇ ನಮ್ಮ ಸುತ್ತಮುತ್ತ ಇರುವಂಥ ಜನ ನಮ್ಮನ್ನು ಸಾಕಷ್ಟು ಡಿಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ, ಇದು ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಮಾಡಬೇಕು, ಡಿಮೋಟಿವೇಟ್ ಮಾಡಬೇಕು ಅಥವಾ ಮಿಸ್ಗೈಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ. ಈ ಥರ ಜನ ಇರೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಇರುವಂಥ ಪೊಟೆನ್ಷಿಯಲ್ ನಮಗೆ ಗೊತ್ತಿಲ್ಲದಂಗೆ ಹೊರಗಡೆ ತರುವಂಥ ಪ್ರಯತ್ನನ ಮಾಡ್ತಾರೆ. ಸೊ ಸೇ ಥ್ಯಾಂಕ್ಸ್ ಟು ಆಲ್ ದ ಹೇಟರ್ಸ್ ಆ್ಯಂಡ್ ನೆಗೆಟಿವ್ ಪೀಪಲ್. ಸೊ ಇದರಲ್ಲಿ ಕಲ್ತಿರುವಂಥದ್ದು ಮೈಂಡ್ಸೆಟ್ ಆ್ಯಂಡ್ ಲರ್ನಿಂಗ್ ಟು ಬಿ ಡೆಫ್. ಆಲ್ವೇಸ್ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡಿರಿ. ಯಾವುದೇ ಸಿಚುವೇಶನ್ ಆದ್ರೂ ಎಸ್ ಇದರಿಂದ ಫೈಟ್ ಮಾಡಿ ಹೊರಗಡೆ ಬರ್ತೀನಿ, ಅಥವಾ ಇದಾಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿ. ಆ್ಯಂಡ್ ಸುತ್ತಮುತ್ತ ಇರೋ ಜನ ಡಿಮೋಟಿವೇಟ್ ಮಾಡ್ತಾರೆ, ಹರ್ಟ್ ಮಾಡ್ತಾರೆ, ಅಥವಾ ನೆಗೆಟಿವ್ ಮಾತಾಡ್ತಾರೆ, ಅಥವಾ ಆಲ್ವೇಸ್ ಬ್ಲೇಮ್ ಮಾಡ್ತಾರೆ ಅಂತ ಅಂದಾಗ ಲರ್ನ್ ಟು ಬಿ ಡೆಫ್. ಕೇಳಿಸೋದೇ ಇಲ್ಲ ಅನ್ನೋ ಥರ ಡೆಫ್ ಆಗಿ ಆ್ಯಕ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರಿ ಟ್ರೈ ಮಾಡಿ, ಸಾಕಷ್ಟು ಬದಲಾವಣೆಗಳಾಗುತ್ತೆ. ಮೈಂಡ್ ರಿಲ್ಯಾಕ್ಸೇಷನ್ಗೆ ಅಂತ ಆಗಾಗ ನಾನು ನನಗಿಷ್ಟ ಬಂದಿರೋ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀನಿ. ಇವತ್ತು ನಾನು ಪೇಂಟಿಂಗ್ನ ಚೂಸ್ ಮಾಡಿಕೊಂಡೆ. ಬೋಹೋ ಸ್ಟೈಲ್ ಥೀಮ್ನ ಚೂಸ್ ಮಾಡಿಕೊಂಡು ನನಗಿಷ್ಟ ಬಂದಿರೋ ಕಲರ್ಸ್ನೆಲ್ಲ ಆ್ಯಡ್ ಮಾಡಿ ಇನ್ನೊಂದು ಸ್ಮಾಲ್ ಕೋಟ್ನ ಪೇಂಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2 hours ಆಫ್ ಟೈಮ್ ಏನೇನೋ ಯೋಚನೆ ಮಾಡಿದ್ರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಪೇಂಟಿಂಗ್ ಮೇಲೆ ಇತ್ತು. ಸೊ ಈ ಥರ ಮಾಡೋದ್ರಿಂದ ಟೈಮ್ ಪಾಸ್ ಆಗುತ್ತೆ, ಅದ್ರ ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಬಿಲ್ಡ್ ಮಾಡುತ್ತೆ. ಫೈನಲಿ ಪೇಂಟಿಂಗ್ಸ್ ಎಲ್ಲ ಸೂಪರ್ ಆ್ಯಂಡ್ ಕ್ಯೂಟಾಗಿ ಅನಿಸ್ತಾ ಇತ್ತು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಜೀವನ ಇನ್ನು ಮುಂದೆ ಸಾಕ್ತಾನೆ ಇರುತ್ತೆ, ಕಲಿಯುವಷ್ಟು ಪಾಠಗಳು ಸಾಕಷ್ಟಿದೆ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದೆಲ್ಲ ನಿಮಗೆ ವ್ಯಾಲಿಡ್ ಅಂತಲೂ ಅನಿಸ್ಬೋದು, ಇಲ್ಲ ಅಂತಲೂ ಅನಿಸ್ಬೋದು. ಇಟ್ಸ್ ಅಪ್ ಟು ಯು. ನೋಡ್ತಿರೋ ಪ್ರತಿಯೊಬ್ಬರು, ಕೇಳಿಸ್ಕೊಳ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಫೀಡ್ಬ್ಯಾಕ್ನ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.